ಅವಳು ಲೈಬ್ರರಿಗೆ ಹೋಗಿದ್ದಾಳೆ. ಈಗ ಕೂತಿನೇನವ ಇಷ್ಟಪಟ್ಟು ಹುಡ್ಗನ್ನೇ ಮದ್ವೆ ಆಯ್ತಿದ್ಯಾ? ಪುಟ್ಟಕ್ಕ ನಿಶ್ಚಿತಾರ್ಥ ದಿವಸ ಗೊತ್ತು ಮಾಡಿದ್ರ? ಹ್ಞೂ ಅಮ್ಮರೆ, ಮುಂದಿನ ಶುಕ್ರವಾರವೇ ಮನೆಗ್ ಬಂದು ನಾನೇ ಕರಿತೀನಿ. ಅಯ್ಯಯ್ಯ ಅದೆಲ್ಲ ಏನು ಬೇಕಾಗಿಲ್ಲ ಪುಟ್ಟಕ್ಕ, ಇದು ನಮ್ಮನೆ ವಿಶೇಷನಯ್ಯ. ಆದ್ರೆ ಮುಂದಿನ ಶುಕ್ರವಾರ ನಂಗೆ ಬರಕ್ ಆಯ್ತದೋ ಇಲ್ವೋ. ಎಲೆಕ್ಷನ್ ಹತ್ರ ಬರ್ತೈತಲ್ಲ, ಪಕ್ಷದವ್ರಿಗೆ ನಮ್ಮ ಸಹಕಾರ ಎಲ್ಲ ಬೇಕಾಗ್ತೈತೆ. ಬಾತ್ರದೇ ಓಡಾಟ ಕಣವ, ಅದಕ್ಕೆ ಇವತ್ತೇ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ. ನೀವು ಅವತ್ತು ಸಿಪುಡು ಮಾಡ್ಕೊಂಡ್ ಬಂದ್ರೆ ನಮ್ಮೆಲ್ರಿಗೂ ಸಂತೋಷ ಆಯ್ತದೆ ಅಮ್ಮರೆ. ನಾನು ಖಂಡಿತವಾಗ್ಲೂ ಪ್ರಯತ್ನ ಅಂತೂ ಪಡ್ತೀನಿ ಪುಟ್ಟಕ್ಕ, ಆದ್ರೆ ಉಸಿ ಭರವಸೆ ಎಲ್ಲ ಕೊಡಕ್ಕಿಲ್ಲ. ಬೀಗ್ರ ಕಡೆಯಿಂದ ಏನು ತೊಂದ್ರೆ ಇಲ್ಲ ಅಲ್ವಾ ಪುಟ್ಟಕ್ಕ? ಇಲ್ಲ ಕಣ್ರವ, ಇಲ್ಲ. ಅದೇನೇ ತೊಂದ್ರೆ ಬಂದ್ರು ನಂಗೆ ಫಸ್ಟ್ ಫೋನ್ ಮಾಡ್ಬೇಕು ಪುಟ್ಟಕ್ಕ. ಅದೆಂತ ಸಮಸ್ಯೆ ಬಂದ್ರುವೆ 10 ನಿಮಿಷದಾಗೆ ಬಗೆಹರಿಸ್ಬಿಡುಮ. ನೀನ್ ಯೋನಕ್ಕೂ ಚಿಂತೆ ಮಾಡ್ಬೇಡ ಪುಟ್ಟಕ್ಕ. ನೀವು ಈಟ್ ಹೇಳ್ತಿರೋದೆ ನಂಗೆ ಸಾಕು ಕಣವ. ಈ ಬಂಗಾರಮ್ಮ ಬರೀ ಬಾಯಿ ಮಾತಾಗಿ ಹೇಳೋಳಲ್ಲ, ನಿಜವಾಗ್ಲೂ ಹೇಳ್ತೀವಿ ಪುಟ್ಟಕ್ಕ. ನಿಂಗ ಅದು ಯೋನೇ ಸಹಾಯ ಬೇಕು ಅಂದ್ರುವೆ ಯೋಚನೆ ಮಾಡ್ದಾಗ ನನ್ನ ಕೇಳು. ಏನ್ರವ, ನಿಮ್ಮ ಅವ್ವ ಸಂಕೋಚ ಪಡ್ತಾಳೆ, ನೀವು ನನ್ನ ಕೇಳಿ. ಸರಿ ಮೇಡಮ್. ಮೇಡಮ್ಮು ಆಯ್ತಾಯ್ತು ಪುಟ್ಟಕ್ಕ, ನಂಗೆ ಗೊತ್ತಿ ಕೆಲಸ ಐತೆ, ನಾನಿನ್ ಬರ್ತೀನಿ. ಬರ್ತೀನಿ. ಇದು ಚೆನ್ನಾಗಿದೆ. ಹಾಗಾದ್ರೆ ಉಂಗ್ರ ಬದಲಾಯಿಸ್ಕೊಳ್ಳೋ ಕಾರ್ಯಕ್ರಮನೇ ಬೇಡ ಬಿಡಿ. ಅಯ್ಯೋ, ಅದಿಲ್ದೆ ಹೇಗೆ? ಅದಿರ್ಲೇಬೇಕು. ಸುಮ್ಮನೆ ಬರೋ ಚಿನ್ನ ಯಾಕೆ ಬೇಡ ಅಂತೀಯ? ಪುಟ್ಟಕ್ಕ, ನೀವೇ ಉಂಗುರ ಮಾಡಿಸಿ. ಆದ್ರೆ ಯಾರ ಹತ್ರನೂ ನೀವೇ ಮಾಡ್ಸಿದ್ದು ಅಂತ ಹೇಳ್ಕೊಂಡು ಓಡಾಡ್ಬೇಡಿ. ಯಾರೇ ಕೇಳಿದ್ರು ಖರ್ಚೆಲ್ಲ ಗಂಡಿನ ಕಡೆಯವರೇ ನೋಡ್ಕೋತಿದ್ದಾರೆ ಅಂತ ಹೇಳಿ. ಯಾಕೆಂದ್ರೆ ನಮಗೂ ಒಂದು ರೆಸ್ಪೆಕ್ಟ್ ಇದೆ. ನಮ್ ಕಡೆಯವ್ರು ಬಂದಾಗ ನಮ್ಗೆ ಅವಮಾನ ಆಗೋ ಹಾಗೆ ಏನು ಮಾಡಬೇಡಿ, ಈಗ್ಲೇ ಹೇಳಿದೀನಿ. ನಾವು ತುಂಬಾ ಸ್ವಾಭಿಮಾನದಿಂದ ಬದುಕಿದವರು, ನಮಗೆ ಗೌರವನೇ ಮುಖ್ಯ. ಅದಕ್ಕೇನೋ ತೊಂದರೆ ಆಯ್ತು ಅಂದ್ರೆ ನಾವಿದ್ದು ಸತ್ತ ಹಾಗೆ. ಇಲ್ಲ ಇಲ್ಲ, ನೀವು ತಲೆ ತಗ್ಸೋಂತ ಕೆಲಸ ನಾವೇನು ಮಾಡಕ್ಕಿಲ್ಲ. ಯೋನೇ ಮಾಡ್ಬೇಕಾದ್ರೂ ನಿಮ್ಮನ್ನು ಕೇಳ್ಕೊಂಡೇ ಮಾಡ್ತೀನಿ. ಅದು ಒಳ್ಳೇದೇನೆ. ಈ ಸೀರೆ ತಗೊಳ್ಳೋದೆಲ್ಲ ಯಾವಾಗ? ಅದು ಮಕ್ಕಳ ತಾವು ಇನ್ನೂ ಮಾತಾಡಿಲ್ಲ, ಮಾತಾಡ್ಬಿಟ್ಟು ಹೇಳ್ತೀನಿ. ಪಾಪ ಒಂಟಿ ಹೆಂಗಸು, ಎಲ್ಲ ನೀವೇ ನೋಡ್ಕೋತೀರಾ? ದುಡ್ಡೆಲ್ಲ ಕೊಟ್ರೆ ನಾವೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಲ್ಲೋ ಕೌಸಲ್ಯ? ಇಲ್ಲ ಇಲ್ಲ, ತೊಂದ್ರೆ ಏನು ಇಲ್ಲ, ಮಕ್ಕಳವರಲ್ಲ ನೋಡ್ಕತಾರೆ. ಸರಿ, ಏನೋ ಮಾಡಿ. ಆದ್ರೆ ನಾನು ಹೇಳಿದ್ದೆಲ್ಲ ನೆನ್ಪಿರ್ಲಿ. ನಾವೇನ್ ಬರ್ತೀವಿ. ಅಲ್ಲ, ಮೆಸ್ನಾಗೆ ಇವತ್ತು ಪಲಾವ್ ಮಾಡಿವ್ನಿ, ರುಚಿಯಾಗದೆ. ಹೊಸಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೋಗಿವ್ರಂತೆ. ಇಲ್ಲ ಇಲ್ಲ, ನಾವು ಸಿಟಿ ಕಡೆಗೆ ಹೋಗ್ತಿದ್ವಿ, ಅಲ್ಲೇನಾದ್ರು ತಿಂತೀವಿ. ಬರ್ತೀವಿ. ಹೊರಗಡೆ ಬಾಯ್ನಾಗೆ ಇನ್ನೇನೋ ಮಾತಾಡ್ತಾರೆ ಅನ್ಸ್ತದೆ, ಅದಕ್ಕೆ ಕೇಳ್ದೆ. ಇಲ್ಲ ಅಮ್ಮವ್ರೆ, ನಿಶ್ಚಿತಾರ್ಥ ಯಾವಾಗ ಮಾಡೋದು ಹೆಂಗ್ ಮಾಡೋದು ಅಂತ ಮಾತಾಡಕ್ ಬಂದಿದ್ರು. ವಾ ಹೌದಾ? ಸರಿ ಸರಿ, ಒಳ್ಳೇದೆ. ನನ್ಗೂ ನಿಮ್ಮನೆ ವಿಶೇಷದಾಗೆ ಭಾಗವಹಿಸ್ಬೇಕು ಅಂತ ಸ್ಯಾನೆ ಆಸೆ ಪುಟ್ಟಕ್ಕ. ಆದ್ರೆ ಏನ್ ಮಾಡೋದು, ಹೇಳುದ್ನಲ್ಲ ಕೆಲ್ಸಗಳು. ಅದಕ್ಕೆಯ ನನ್ ಮಗನುವೆ ಮಗಳನ್ನುವೆ ನಿನ್ ಮನೆ ಕಳ್ಸಿವ್ನಿ.
ನಿಂಗೆ ಏನೇ ಸಹಾಯ ಬೇಕು ಅಂದ್ರೂ ಅವ್ರನ್ನ ಕೇಳು ಮಾಡ್ಕೊಡ್ತಾರೆ. ಅಲ್ಲ ಅದೇನು ಬೇಕಿಲ್ಲ ಕಣ್ರವ, ನಾವಿದೀವಲ್ಲ ಮಾಡ್ಕೇತೀವಿ. ಇರ್ಲಿ ಬಿಡು ಪುಟ್ಟಕ್ಕ, ಇದ್ರಾಗೆ ನನ್ನ ಸ್ವಾರ್ಥನೂ ಐತೆ. ನನ್ನ ಮಗಳು ಮನೆಯಾಗ ಒಬ್ಳೆ ಕುಂತಿದ್ರೆ ಅವಳಿಗೂ ಬೇಸರ. ನಿಮ್ಮ ಮನೆಯಾಗೆ ಹೆಂಗಿದ್ರು ಹೆಣ್ಮಕ್ಳಿದ್ದಾರೆ, ಅವ್ರಗಳ ಜೊತೆ ಬೆರೆತ್ರೆ ಅವಳು ಖುಷಿಯಾಗಿರ್ತಾಳೆ. ಅದಕ್ಕೆ ಯಾಕೆ ಕಳ್ಸಿದ್ದು. ಅವ್ವ ಮಗ ಬರೋದು ಬೇಡ, ಮುಂದೆ ಬಂದ್ರೆ ಅಷ್ಟೇ. ನಾನು ಹೇಳು ಪುಟ್ಟಕ್ಕ, ನನ್ನ ಮಗನ್ನ ನಿನ್ನ ಅನ್ಮಂತಿ ಇಲ್ದೆ ನಿಮ್ಮ ಮನೆ ಕಳಿಸ್ಬಿಟ್ಟೆ ಅಂತ ಬ್ಯಾಸ್ರನಾ? ಅಯ್ಯ ಇದು ನಿಮ್ಮ ಮನೆ ಇದ್ದಂಗೆ, ನೀವು ಯಾವಾಗ ಬೇಕಾದ್ರೆ ಕಳಿಸಿ, ತೊಂದರೆ ಇಲ್ಲ. ಆಯ್ತು ಪುಟ್ಟಕ್ಕ, ಇನ್ನೇನು ಅವರು ಬಂದ್ಬಿಡ್ತಾರೆ. ಮಡಗ್ಲಾ? ಯೋನನ ಬೇಕಿದ್ರೆ ಕೇಳು. ಹ್ಞೂ ಅಮ್ಮರೇ, ಹ್ಞೂ ಆಗ್ಲಿ, ಹ್ಞೂ ಮಡಗ್ತೀನಿ. ಆ ಪುಟ್ಟಕ್ಕ, ಅದಕ್ಕೆ ಬರೋದು ಓಕೆ, ಆ ರೌಡಿ ಯಾಕೆ ನಮ್ಮ ಮನೆಗೆ ಬರಬೇಕು? ಬೇಡ, ನಾನು ಈಗಲೇ ಹೊಸದಕ್ಕೆ ಕಾಲ್ ಮಾಡಿ ಹೇಳ್ತೀನಿ, ನೀವೊಬ್ಬರೇ ಬನ್ನಿ, ನಿಮ್ಮ ಅಣ್ಣನ ಕರ್ಕೊಂಡು ಬರಬೇಡಿ ಅಂತ. ಅಕ್ಕ, ಅವ್ರು ಬಂದ್ರು ಅನ್ಸುತ್ತೆ. ಹಬ್ಬದ ಪೂಜೆ ಟೈಮ್ನಾಗ ನಮ್ಮ ಮನೆಗೆ ನೀವು ಬಂದದ್ದು, ಹಿಂಗೆ ಒಬ್ಳೆ ಬರ್ತಾ ಇರೋದು ಇದೆ ಮೊದಲನೇ ಸಲ ಅಲ್ವೇ? ಹೌದು ಅವ್ವ, ಆದ್ರೆ ನನಗೆ ಮನೆ ಮೊದಲಿಂದನೂ ಚೆನ್ನಾಗಿ ಪರಿಚಯ. ಹೆಂಗೆ ಅವ್ವ ಹೇಳಿದ್ರಾ? ಇಲ್ಲ, ಚಂದ್ರು ಹೇಳಿದ್ರು. ಚಂದ್ರು ಯಾವಾಗ್ಲೂ ಈ ಮನೆಯವ್ರ ಬಗ್ಗೆ ಹೇಳ್ತಾನೆ ಇದ್ರು. ಮದ್ವೆ ಆಗಕ್ ಮುಂಚೆ ನಾವಿಬ್ರು ಭೇಟಿ ಆದಾಗೆಲ್ಲ ಸ್ನೇಹನ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಆದ್ರೆ ನಮ್ಮ ಹತ್ರ ಮಾತ್ರ ನಿಮ್ ಬಗ್ಗೆ ಏನು ಹೇಳೇ ಇರ್ಲಿಲ್ಲ. ಅದಕ್ಕೆ ಎಷ್ಟು ಕೇಳ್ತಿದ್ರು ಹೇಳ್ತಿರ್ಲಿಲ್ಲ. ಅದು ನಂಗೆ ಕೊಟ್ಟಿದ್ ಮಾತಿಂದ ಸ್ನೇಹ. ನಾನ್ ನಮ್ಮನೇಲಿ ಹೇಳೋವರೆಗೂ ನೀವ್ ಯಾರಿಗೂ ಹೇಳ್ಬಿಡಿ ಅಂತ ಅವ್ರ ಹತ್ರ ಮಾತು ತಗೊಂಡಿದ್ದೆ. ಇದ್ರೆ ಹೀಗಿರ್ಬೇಕು. ನಮ್ಮ ಅಣ್ಣಯ್ಯ ನಿಮ್ ಮಾತನ್ನ ಎಷ್ಟು ಚೆನ್ನಾಗಿ ಪಾಲಿಸ್ತಾರಲ್ಲ. ಆದ್ರೆ ಅದಕ್ಕೆ ಇಷ್ಟು ದಿವಸ ಈ ವಿಷಯದಲ್ಲಿ ನಂಗೆ ಅಣ್ಣಯ್ಯನ ಮೇಲೆ ತುಂಬಾ ಅಸಮಾಧಾನ ಇತ್ತು. ಆದ್ರೆ ಈಗ ಅವ್ರ ಮೇಲಿರೋ ಗೌರವ ಇನ್ನೂ ಹೆಚ್ಚಾಯ್ತು. ಆದ್ರೆ ನಿಮ್ಮಣ್ಣಯ್ಯ ಯಾಕೆ ಹಾಗೆ? ಯಾಕೆ ಹಾಗೆ ಅಂದ್ರೆ? ಅಲ್ಲ, ನಿಮ್ಮ ಅವ್ವನ ಮಾತು ಕೇಳ್ಕೊಂಡು ಎಲ್ರಿಗೂ ತೊಂದರೆ ಕೊಟ್ಕೊಂಡು ಓಡಾಡ್ತಿರ್ತಾರಲ್ಲ, ನೀವೇನು ಹೇಳಲ್ವಾ ಅವ್ರಿಗೆ? ನಾನೇನು ಹೇಳೋಕ್ಕಾಗಲ್ಲ ಸ್ನೇಹ. ನಾನು ಹೇಳಿದ್ರು ಅವ್ನ್ ಕೇಳಲ್ಲ. ಕೇಳೋ ಹಾಗೆ ಮಾಡ್ಬೇಕು. ಅದಕ್ಕೆ ನಾನೇನಾದ್ರೂ ನಿಮ್ಮ ಮನೇಲಿ ಇದ್ದಿದ್ರೆ ನಿಮ್ಮ ಅವ್ವ ಮತ್ತೆ ನಿಮ್ಮ ಅಣ್ಣ ಇಬ್ರಿಗೂ ಸರಿಯಾಗಿ ಪಾಠ ಕಲಿಸ್ತಿದ್ದೆ. ಸ್ನೇಹ, ಮನೆಗೆ ಬಂದವ್ರಿಗೆ ಹಿಂಗ ಮಾತಾಡೋದು? ನಮ್ಮ ಬಗ್ಗೆ ಯಾರನ್ನ ಏನನ್ನ ಮಾತ್ರ ನೀನು ಸುಮ್ಮನೆ ಬಿಡ್ತೀಯಾ? ನೀನು ತಿಳ್ಕೊಬೇಡ ಕಣವ, ಇವಳು ಹೊಸಿ ಹಿಂಗೆಯ, ಹಿಂದೆ ಮುಂದೆ ಏನು ನೋಡಲ್ಲ, ಮಾತಾಡ್ಬಿಡ್ತಾಳೆ. ಇಲ್ಲ ಬಿಡಿ ಅವ್ವ, ಸ್ನೇಹ ಹೇಳೋದು ಸರಿಯಾಗೇ ಇದೆ. ನಮ್ಮ ಅಣ್ಣಯ್ಯ ಹಾಗೇನೆ, ಯಾರ ಮಾತು ಕೇಳಲ್ಲ, ಸರಿಯಾದ ಮೊಂಡ. ತಂಗಿವ, ನಿಮ್ಮ ಅಣ್ಣ ಏನ್ ಮಾತಾಕೆ? ನಾನ್ ನಿಂತೀನಲ್ಲ ನಿಮ್ಮ ಅಣ್ಣ ಇನ್ಸ್ತಾಂದಾಗೆ, ಓಲಿ ಬಿಡಿ. ನೋಡಿ, ಶ್ರೀ ಅಂತವ್ರನ್ನ ನಿಮ್ಮ ಅವ್ವ ಗುಲಾಮ್ರ ತರ ನಡ್ಸ್ಕೊತಾರೆ ಅಲ್ವಾ ಶ್ರೀ? ಓಹೋ, ಹೀಗೆ ಹೇಳ್ಬಿಟ್ಟಿದ್ಯಾ ನೀನು? ಇವಳು ಬಿಟ್ರೆ ಮಾತಾಡ್ತಾನೇ ಇರ್ತಾಳೆ. ನೀನು ಕೂತ್ಕೊಳ್ಳವ, ಬಾ ಮನೆ ಸ್ವಚ್ಛ ಮಾಡೋದದ್ದೇ ಶುರು ಮಾಡ್ಕ ಬಾ. ಸಾರಿ ಶ್ರೀ, ಮೇಲ್ ಸ್ವಲ್ಪ ಧೂಳು ಕ್ಲೀನ್ ಮಾಡಬೇಕು. ನೀವು ಬುಕ್ ಕ್ಲೀನ್ ಮಾಡ್ತೀರಾ? ಮಿಸ್ಸು, ಯಾರ ಫೋಟೋ ಇದು? ಯಾವುದು? ಎಲ್ಲಿ ನೋಡಿ.
ಶ್ರೀ ಕೊಡಿ ಇಲ್ಲಿ. ಇದೆಲ್ಲಿಂದ ಸಿಕ್ತು ನಿಮ್ಗೆ? ಅಲ್ಲ ಏನಾಯ್ತು? ಮಗು ಸಾನೆ ಮುದ್ದಾಗೈತಲ್ಲ, ಯಾರ ಮಗು ಅದು? ಯಾರ್ದು ಬಿಡಿ. ಏನಾಯ್ತು? ಈ ವಾಚ್ ಕೊಡಿ ಇಲ್ಲಿ. ವಾಚ? ಹ್ಞೂ, ಇದ್ ವೇಸ್ಟ್ ಬಿಸಾಕು ಅಂತ ನೀನೇ ಹೇಳ್ದಲ್ಲಕ್ಕ. ಯೋನ್ರಿ ಅದು ಅವ್ವ, ವಾಚು ಇದು ನಮ್ಮ ಮನೇಲಿ ಯಾರು ಕಟ್ಕೊಳಲ್ಲ, ಬಿಸಾಕ್ಲಾ? ಯಾರ್ದಿದು? ಸುಮಾ, ಹುಡುಗಾಟ ಆಡ್ಬೇಡ, ಕೊಡೆ ಇಲ್ಲಿ. ನೀನ್ ಇಂಥದ್ರಾಗ ಹುಡುಗಾಟ ಆಡಿದ್ರೆ ಆಟ ಈಗ. ಅವ್ವ, ನೋಡ್ದೇನವ್ವ, ನಿನ್ ಮಗಳಿಗೂ ಕೋಪ ಬರುತ್ತೆ. ಅದು ಮುರಳಿ ಸರ್ ಕೊಡ್ಸಿರೋ ವಾಚ್. ಏ, ಯಾಕೆ ಹಿಂಗ ಆಟ ಆಡಿಸ್ತೀಯ ಅಕ್ಕನ? ಸುಮ್ನೆ ತಮಾಷೆಗೆ ಅಕ್ಕ. ಓ, ಮುಳ್ಳಿ ಮೇಷ್ಟ್ರು ಬಂದ್ರು. ಏನ್ ಮೇಷ್ಟ್ರೆ, ನಿಮ್ ಹುಡುಗಿನ ಆಡ್ಕೋತಾರಂಗ್ ಗೊತ್ತಾಗಿ ಸೀದಾ ಬಂದೇ ಬಿಟ್ರೆ ಹೆಂಗೆ? ನೋಡಿ, ನೀವ್ ಕೊಟ್ಟಿರೋ ವಾಚ್ ಮೇಕೆ ಏಟೊಂದು ಪ್ರೀತಿ ಮಾಡಿದಾರೆ. ಶಾನೆ ಅದೃಷ್ಟವಂತರು ಮೇಷ್ಟ್ರೆ ನೀವು. ಓ ಅಕ್ಕ, ಈಗ್ಲೂ ಸರ್ನ ನೀನೇ ಬರಕ್ ಹೇಳ್ದ್ಯಾ ಹೇಗೆ? ಇಲ್ಲ, ನಾನ್ ಬರಕ್ ಹೇಳ್ದೆ. ಮನೇಲಿ ಎಲ್ರು ಇರುವಾಗ ನೀವೊಬ್ರೆ ಕಾಲೇಜ್ಗೆ ಹೋಗಿ ಏನ್ ಮಾಡ್ತೀರಾ? ಸ್ಟಡಿ ಹಾಲಿಡೇಸ್ ಬೇರೆ, ಅದಕ್ಕೆ ಬನ್ನಿ ಅಂತ ನಾನೇ ಕರೆದೆ. ಏನಕ್ಕ, ನಾನೇ ನಿನ್ ವಾಚ್ನ ಬಿಸಾಕ್ತಿರ್ಲಿಲ್ಲ, ನಿನಗ್ ಒಳ್ಳೇದೇ ಮಾಡಿದೀನಿ. ಬನ್ನಿ ಬಾವಾ, ಮನೆ ಕ್ಲೀನ್ ಮಾಡೋಣ. ಅಕ್ಕ, ನಿಮ್ಮವ್ರಿಗೆ ಏನ್ ಕೆಲ್ಸ ಕೊಡ್ಬೇಕು ಅನ್ಸುತ್ತೋ ನೀನೇ ನಿರ್ಧಾರ ಮಾಡು. ಇವಳು ಮಾತು ಕೇಳ್ಕೊಂಡು ಬಂದೇನಪ್ಪ. ಇವಳು ಹಿಂಗೆ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾಳೆ. ತಿಳ್ಕೊಬೇಡಿ ಕಣ್ರಪ್ಪ. ಪರವಾಗಿಲ್ಲ ಅಮ್ಮ, ನಂದು ಕಾಲೇಜ್ ಕೆಲಸ ಮುಗಿಯಿತು, ಹಾಗೆ ಬಂದೆ. ಹೇಳಿ, ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಜಾಯ್ನ್ ಆಗ್ತೀನಿ. ಮನೆಯೆಲ್ಲ ಗುಡ್ಸಿ ಒರೆಸ್ಬೇಕು, ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಒಳಗಿಡ್ಬೇಕು. ಯಾರ್ಯಾರು ಏನೇನ್ ಕೆಲಸ ಮಾಡ್ತಿರೋ ಮಾಡಿ. ಜನ ಜಾಸ್ತಿ ಆಗೋದ್ರಿ, ಕೆಲಸ ಡಿವೈಡ್ ಮಾಡೋದೇ ಕಷ್ಟ ಈಗ. ಇವಾಗ ಎಕ್ಸಾಕ್ಟ್ಲಿ ಎಲ್ಲಿದ್ಯಾ ಅಂತ ಹೇಳು. ಎಕ್ಸಾಕ್ಟ್ ಆಗಿ ಬಸ್ ಡಿಪೋ ಹತ್ರ ಇದ್ದೀನಿ. ಲೆಫ್ಟ್ ತಗೊಂಡ್ರೆ ನಿಮ್ಮನೆ, ಸ್ಟ್ರೈಟ್ ಹೋದ್ರೆ ನಮ್ಮನೆ. ಲೆಫ್ಟ್ ತಗೋ, ಲೆಫ್ಟ್ ತಗೋ. ಯಾಕೆ ಸ್ನೇಹ? ವಸು ಅದಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ನೀನು ಬಂದ್ರೆ ಚೆನ್ನಾಗಿರತ್ತೆ, ಅದಕ್ಕೆ ಸರ್ಪ್ರೈಸ್ ಕೊಟ್ಟಂಗಾಗತ್ತೆ. ಹೊಸ ಬಂದಿದ್ದಾಳ? ಒಬ್ಳೆ ಬಂದಿದ್ದಾಳ ಅಥವಾ? ಹ್ಞೂ ಅಣ್ಣಯ್ಯ, ಒಬ್ರೇ ಬಂದಿದ್ದಾರೆ. ಸರಿ ಸ್ನೇಹ, ಈಗಲೇ ಬರ್ತೀನಿ. ಸೂಪರ್, ಬಾ ಅಣ್ಣಯ್ಯ. ಅಣ್ಣಯ್ಯಂಗೆ ಅದಕ್ಕೆ ಜೊತೆ ಬಂಗಾರಮ್ಮನು ಬಂದಿದ್ದಾಳೆ ಅಂತ ಭಯ. ಅಯ್ಯೋ ಮಿಸ್ಸು, ಅವ್ರು ಕೇಳಿದ್ದು ನಮ್ಮ ಒಬ್ಬನ ಬಗ್ಗೆ ಅಲ್ಲ, ನನ್ನ ಬಗ್ಗೆ. ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ. ಜೋಡಿ 1, ಜೋಡಿ 2, ಜೋಡಿ 3. ಅಕ್ಕನ ಮದ್ವೆ ಮುಗಿಯೋಷ್ಟ್ರಲ್ಲಿ ಇವರಿಬ್ರು ಇನ್ನೂ ಕ್ಲೋಸ್ ಆಗೋಗ್ತಾರೆ ಅನ್ಸುತ್ತೆ. ನಿಧಾನಕ್ಕೆ ಇವರಿಬ್ರು ಮಧ್ಯೆ ಏನಿದೆ ಅಂತ ತಿಳ್ಕೋಬೇಕು. ಚಂದ್ರು, ಕೆಲಸದಿಂದ ನೇರವಾಗಿ ಇಲ್ಲಿಗೆ ಬಂದ್ರಾ? ನೀನು ಬೆಳಗ್ಗೆನೆ ಬಂದ? ಅವನೇ ಕಳ್ಸಿದ್ಲು. ಬಸ್ಸು ಗಂಟೆ ಕಿಲ್ಲಿದ್ದಾನೆ, ನೀನಾದ್ರೂ ಸ್ವಲ್ಪ ಹೇಳ್ಬೇಕು ತಾನೆ? ಚಂದ್ರು, ಮತ್ತೆ ಅದೇ ಶುರು ಮಾಡಬೇಡಿ.
ಅಣ್ಣಯ್ಯ ಸ್ನೇಹನ ತುಂಬ ಇಷ್ಟಪಡ್ತಿದ್ದಾನೆ. ಬಸವ ಇನ್ನ ಅವಸಿ ಅನ್ನ ಬಡ್ಸನವ. ಬೇಡವ. ಇದು ನಿನ್ನ ಮನೆಯೇ, ಸಂಕೋಚ ಪಟ್ಕೋಬೇಡ್ತಾಯಿ. ನನ್ನ ಮನೇಲೂ ನಾನು ಚಂದ್ರ ಜೊತೆ ಹೀಗೆ ಕೂತು ಊಟ ಮಾಡೇ ಇಲ್ಲ. ಥ್ಯಾಂಕ್ ಯು ಸ್ನೇಹ. ಈ ಸಾಂಬಾರು ಮಾಡಿ ನೀವೇ ತಾನೆ? ನಂಗೆ ಗೊತ್ತು ನಿಮ್ಮ ಕೈ ರುಚಿನ ಅಂತ ಪಟ್ಟಂತ ಕಂಡು ಹಿಡಿತೀನಿ. ಅವ್ವ, ಮನೆಗೆ ಮದುವೆ ಕಳೆ ಈಗ ಬಂತು ಅಲ್ವೇನವ್ವ? ಕಣಪ್ಪ. ವಾ, ಏನು ಇಷ್ಟೊಂದು ಸೀರೆಗಳು? ನಾನು ಇದೇ ಫಸ್ಟ್ ಟೈಮು ಮನೇಲಿ ಸೀರೆನ ಪರ್ಚೇಸ್ ಮಾಡೋದು ನೋಡ್ತಾ ಇರೋದು. ದೊಡ್ಡ ದೊಡ್ಡ ಮನೇಲೆಲ್ಲ ಹೀಗೆ ರೀ. ಅಂದ್ರೆ ಆ ಹುಡುಗಿ ಕಡೆಯವರು ದೊಡ್ಡ ಮನೆಯವರು ಅಂತ ಹೇಳ್ತಾ ಇದ್ಯಾ? ಹೌದಲ್ವಾ ಕೌಸಲ್ಯ? ಆ ಬಂಗಾರ ಮನೆ ಹುಡುಗಿ ಮನೆ ಕಡೆಯವರೇ ಅಲ್ವಾ? ಅವ್ರದ್ದು ಏನೋ ಏರ್ಪಾಡಲ್ವಾ ಇದು? ಮಾವ, ಅವ್ರು ಬಂದ್ರು ಅನ್ಸುತ್ತೆ. ಒಳಗ್ ಕರಿತಿದ್ದೆ, ಆದ್ರೆ ಆಗ್ಲೇ ಹೇಳಿದ್ನಲ್ಲ, ನೆಲ ಒದ್ದೆ ಇದೆ. ಬನ್ನಿ, ಒಳಗ್ ಬನ್ನಿ. ಅಮ್ಮ, ಬಂಗಾರಮ್ಮನವ್ರ ಮಗಳು ಬಂದ್ರು, ಬನ್ನಿ. ಬಂಗಾರಮ್ಮನವ್ರ ಮಗಳಲ್ವಾ? ಬಾಮ್ಮ, ಕೂತ್ಕೋ ಕೂತ್ಕೋ. ಪರವಾಗಿಲ್ಲ, ನಾನು ಕೆಳಗಡೆನೆ ಕೂತ್ಕೋತೀನಿ. ಶ್ರೀ, ಕೂತ್ಕೊಳ್ಳಿ. ಹೆಂಗಸ್ರು ಸೀರೆ ನೋಡೋ ಜಾಗದಲ್ಲಿ ಅವ್ರಿಗೇನ್ ಕೆಲ್ಸನಮ್ಮ? ಅವ್ರು ಹೊರಗಡೆ ಕಾಯ್ತಿರ್ತಾರೆ ಬಿಡು. ನಿಮಗೆ ಯಾವ ತರ ಸೀರೆ ಬೇಕಮ್ಮ? ಅವ್ರನ್ನೇ ಕೇಳಿ. ಹೊಸದಾಗಿ ಬಂದಿರೋ ಲೇಟೆಸ್ಟ್ ಸೀರೆಗಳನ್ನೆಲ್ಲ ತೋರಿಸಿ. ಆಯ್ತಮ್ಮ. ಅವ್ವ, ನೀವು ನೋಡ್ತಾ ಇರಿ, ನಾನು 1 ನಿಮಿಷ ಬಂದೆ. ಹಂಗೆ ಮೆಸು ಚಾನೆ ಪ್ರಶ್ನೆ ಮಾಡಬಾರ್ದು, ಹಂಗಂಗೆ ಒಪ್ಕೊಬಿಡ್ಬೇಕು. ಸಾನ, ಈ ಸೀರೆ ಸಂದಕೈತೆ ಕಣವ. ಹಾ, ಇದು ಚೆನ್ನಾಗಿದೆ, ನಂಗೂ ತುಂಬಾ ಇಷ್ಟ ಆಯ್ತು ಸಾನ. ನೋಡು. ಸಂದಕೈತೆ. ಇವನಪ್ಪ, ಈ ಸೀರೆನ ಎತ್ತು ಮಾಡಿದ್ರು. ಅಮ್ಮ, ನಂಗೆ ಈ ಸೀರೆ ಇಷ್ಟ ಆಯ್ತು. ಸರಿ, ತಗೋ.
ಯಾಕೆ ನಿಮ್ 2ನೇ ಮಗಳು ಸೀರೆ ಸೆಲೆಕ್ಟ್ ಮಾಡಲ್ವಾ? ಆಗ್ಲಿಂದ ಹುಡುಗನ್ ಜೊತೆ ಮಾತಾಡ್ಕೊಂಡು ಹೊರಗಡೆನೆ ಇದ್ದಾಳೆ. ಸ್ನೇಹ, ಹಾವ ಬಂದೆ. ಹೇಳವ. ಸೀರೆ ನೋಡು. ಅವ್ವ, ನಂಗಿಂತ ನಿಂಗೆ ಚೆನ್ನಾಗಿ ಗೊತ್ತು. ನೀನೇ ಯಾವ್ದಾದ್ರು ಸೆಲೆಕ್ಟ್ ಮಾಡು. ಅಟ್ಲೀಸ್ಟ್ ಯಾವ ಕಲರ್ ಬೇಕು ಅಂತಾದ್ರೂ ಹೇಳು ಸ್ನೇಹ. ಕೇಸರಿ. ಶಂಸಿ, ನಿಮಗೆ ಸಂದ ಕಾಣಿಸಿದೆ ಅಂತ ಹೇಳ್ಬಿಟ್ಟೆ. ಸ್ನೇಹ, ಈ ಸೀರೆ ಸಂದ ಕಂಡೈತ್ ಕಣವಿ. ಏನಪ್ಪ 9 ಒಳ್ಳೆ ಸೀರೆ ತೋರ್ಸು. 9 ಸೀರೆನಾ? ಯಾಕೆ? ನಮ್ ಕಡೆ 9 ಜನ ಮುತ್ತೈದೆಯರಿಗೆ ಸೀರೆ ಕೊಡಿಸ್ಬೇಕು, ಅದು ರೂಢಿ. ಹಾಗಾದ್ರೆ ಆ ಬಿಲ್ನ ಡಿವೈಡ್ ಮಾಡ್ಕೋತೀವಾ? ಅದ್ಯಾಕೆ ಕೇಳ್ತೀರಾಕ? ಬಂಗಾರಮ್ಮ ಮಗಳು ಮಗ ಆಮೇಲೆ ಅವನ ಅಳಿಯ ಅವನಲ್ಲ ವಕೀಲಪ್ಪ, ಅವನುವೇ ಬಂದಿದ್ದ. ಎಲ್ಲ ಸೇರ್ಕೊಂಡು ಮನೆ ಶುಚಿ ಮಾಡೋದೇನು, ಒಟ್ಟಿಗೆ ಕುಂತು ಊಟ ಮಾಡೋದೇನು, ಅಬಾಬಾಬಾಬಾಬಾ, ನನಗಂತೂ ಸಾನೆ ಕೆಲಸ ಕೊಟ್ಬಿಟ್ರು. ಆ ಬಂಗಾರಮ್ಮ ಬಂದಿದ್ಲಾ? ಇಲ್ಲ ಕನಕ. ಯಾಕೆ ಹೇಳು? ಅವಳು ಬಂದಿದ್ದಿದ್ರೆ ಈ ವಕೀಲಪ್ಪ ಬರ್ತಾ ಇರ್ಲಿಲ್ಲ. ಆಗ ಇವರೆಲ್ಲ ಹಿಂಗ್ ಕುಂತು ಊಟ ಮಾಡ್ತಾ ಇರ್ಲಿಲ್ಲ. ಆ ಬಂಗಾರಮ್ಮ ಇವ್ರಗಳ ಜೊತೆ ಇರಂಗಿರ್ತಾಳ ಅಟಯ್ಯ. ಆದ್ರೆ ಕುಂತು ಊಟ ಮಾಡಷ್ಟು ತಡ್ಡಿ ಏನಲ್ಲ. ಅವಳಂತಸ್ತೇನು ಇವ್ರಂತಸ್ತೇನು, ಯಾರನ್ನ ಎಲ್ಲೆಲ್ಲಿ ಮಡಗ್ಬೇಕು ಅಂತ ಅವಳಿಗೆ ಚಂದಾಗ್ ಗೊತ್ತೈತೆ. ಮಂಜುಳಾ, ಬಂಗಾರಮ್ಮನ ಮಗಳು ಅಳಿಯ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡಿದ್ರು ಅಂತ ಹಾಕೊಡಮ್ಮ. ಬೇಡ ಬೇಡ, ಅವಸರ ಬೀಳಕ್ ಬೇಡ. ಸಮಯ ನೋಡ್ಕೊಂಡು ಎಲ್ಲ ಒಟ್ಟಿಗೆ ಹಾಕೊಡಮ್ಮ. ಯಾಕಂದ್ರೆ ಈಗ ನಾವೇನೇ ಮಾಡಕ್ ಹೋದ್ರು ನಮ್ಗೆ ಉಲ್ಟಾ ಹೊಡೋ ಸಾಧ್ಯತೆನೇ ಜಾಸ್ತಿ. ಈಗಿತ ಮಾತ್ರ ರಾಜಿ ಸೋಲಕ್ಕಿಲ್ಲ. ಅದು ಸರಿನೇ ಅಕ್ಕ, ನನ್ನಿಂದ ಆದಷ್ಟು ಸಹಾಯನ ನಾ ಮಾಡ್ತೀನಿ. ಅಲ್ಲ ಆಗೋದನ್ನೆಲ್ಲ ತಿಳಿಸು, ಅದ್ ಸಾಕು. ಸರಿ ಕನಕ. ಅಕ್ಕ, ಅವರೆಲ್ಲ ಈಗ ಸೀರೆ ನೋಡಕ್ಕೆ ಗಂಡಿನ ಮನೆಗೆ ಹೋಗೋರೆ. ಅಲ್ಲಾಗೋ ವಿಷಯ ಹೇಳೋಕೆ ನಂಗೆ ಬೇರೆ ಆಳವ್ರೆ. ಬ್ಯಾರೆ ಆಳ? ಕೌಸಲ್ಯ ಕಣೆ. ಅನ್ಕಂಡೆ ಅವಳು ಯಾಕಿನ್ನೂ ಫೋನ್ ಮಾಡಿಲ್ಲ ಅಂತ. ಮಾಡ್ತಾವಳು ನೋಡು. ಸ್ಪೀಕರ್ಗೆ ಹಾಕ್ತೀನಿ, ಮಾತಾಡು. ಹಲೋ ಹಲೋ, ಏನ್ ತೀರ್ಮಾನ ಮಾಡ್ದಯ್ಯ? ಆಹಾ, ಏನ್ ಆಸ್ತಿ ಕೊಟ್ಟು ಕರಿಯೋಳಕ್ಕೆ ಏನ್ ತೀರ್ಮಾನ ಮಾಡ್ದೆ ಅಂತ ಕೇಳ್ತಾವಳು. ತೀರ್ಮಾನ ಏನ್ ಮಾಡ್ಲೆ? ನಾಳೆನೆ ನಿಶ್ಚಿತಾರ್ಥ. ನೀನ್ ಬತ್ತೀಯ ಅಂತ ಕಣ್ಣೋರ್ ಕಡೆಯವ್ರಿಗೆ ಹೇಳಿವ್ನಿ. ಇಲ್ಲ ಅನ್ಬೇಡ ಕಣಯ್ಯ. ನೀನು ಹಂಗನ್ಬಿಟ್ರೆ ಹೆಂಗೆ? ನಾನು ನಿಮ್ಮ ಮನೆಗೆ ಬಂದ್ರೆ ನಿನ್ನ ಮಕ್ಕಳು ನನ್ನನ್ನು ಹೆಂಗ್ ನೋಡ್ತಾವೋ ಏನೋ. ಅವ್ರನ್ನೆಲ್ಲ ನಾನು ಒಪ್ಪಿಸ್ತೀನಿ. ನೀನ್ ಬರ್ದೆ ಹೋಗ್ಬಿಟ್ರೆ ನಿಶ್ಚಿತಾರ್ಥನೇ ನಡೆಯಕ್ಕಿಲ್ಲ. ಅರ್ಥ ಮಾಡ್ಕೋ. ಅರ್ಥ ಆಯ್ತದೆ ನಿನಗೆ ನಾನೆಷ್ಟು ಮುಖ್ಯ ಅಂತ ನನ್ಗೆ ಅರ್ಥ ಆಯ್ತದೆ. ಆದ್ರೆ ಅದು ನಿನ್ಗೆ ಅರ್ಥ ಆಗಕ್ಕೆ ಇಷ್ಟು ವರ್ಷ ಬೇಕಾಯ್ತು ನೋಡು. ಆಟ ಶುರು ಮಾಡು. ಅಲ್ಲ, ಯಾಕೆ ಸುಮ್ಕೋಬಿಟ್ಟೆ? ನಾನು ಎಲ್ಲ ತರನೂ ಕೇಳ್ಕೊಂಡಾಯ್ತು. ಇನ್ನೇನ್ ಮಾಡ್ಬೇಕು ಹೇಳು? ಸರಿ, ನಿನ್ ಕಷ್ಟ ನನ್ಗೆ ಅರ್ಥ ಆಯ್ತದೆ. ನೋಡೋ, ರಾಜಿಗೆ ಗೊತ್ತಿಲ್ಲದೆ ನಾನು ನಿಶ್ಚಿತಾರ್ಥಕ್ಕೆ ಬರ್ತೀನಿ. ಅವಳಿಗೆ ಗೊತ್ತಾದ್ರೆ ಕರೆಕ್ಟ್ ಆಯ್ತದೆ. ಫೋನ್ ಮಾಡ್ಕೊ.
ಬಾರಿಗೆ ಹೋಗಿ ಅವಳನ್ನ ಹಳ್ಳಕ್ ತಳ್ತೀನಿ. ಮಾಡ್ತೀನಿ ಅವಳಿಗೆ. ತಕಪ್ಪೋನ್. ಇಲ್ಲಿವರೆಗೂ ನೀನು ಹೆಂಗೆ ಹೇಳಿದೆವು ನಾನು ಹಂಗೆ ಕೇಳಿದ್ವಿ. ಮುಂದೆ ಏನು ಮಾಡಬೇಕು ಅಂತ ಹೇಳೋದು ನೀನು ಹೇಳ್ದಂಗೆ ನಡ್ಕತ್ತೀನಿ. ಮುಂದಿಂದೆಲ್ಲ ಯೋಳಿನೇ ಪ್ರತಿ ಕಿತನೂ ಸೋತು ಸುಣ್ಣ ಆಗ್ತಿದ್ದಿದ್ದು. ಈ ಕಿತ ನಾನೇನ್ ಮಾಡ್ತೀನಿ ಅಂತ ಯಾರ ತವನು ಹೇಳಕ್ಕಿಲ್ಲ. ಆದ್ರೆ ನನಗೂ ಗೊತ್ತು ಕಣಕೋ, ನಿನ್ ಪೂರ್ತಿ ಸಪೋರ್ಟು ನನಗೆ ಅಂತ. ಹೌದಾ ರಜೆ? ಇವನಿಗೆ ಸಪೋರ್ಟ್ ಮಾಡ್ತೀಯಾ ಅಂದ್ರೆ ಇವನ ಸಹನ ಮದ್ವೆ ಮಾಡಿಸ್ತೀಯಾ? ಇದು ಸಾಧ್ಯ ಆಯ್ತದ? ಒಂದೊಂದ್ಕಿಂತ ಒಂದೊಂದ್ ಮಾತಾಡ್ಬೇಡ ನೀನು. ಅವತ್ತೇನಂದೆ, ನಾನ್ ಬದ್ಲಾಗಿವ್ನಿ, ಸಾನು ಚಂದಾಗಿ ನೋಡ್ಕೋತೀನಿ ಅಂತ ಹೇಳಿದಕ್ಕೆ ಸರಿ ಅಂತಂದೆ. ನೀನು ಒಳ್ಳೆಯವನಕ್ಕಲ್ಲ, ನಿನ್ನ ಒಳ್ಳೆ ಗುಣಗಳನ್ನ ಸಾಸಂದಾಗ ಬೇಕಾದ್ರೂ ಬರಿಬೋದು ಅಲ್ವಾ? ಮತ್ತೆ ಆದ್ರೆ ಅವ್ರ ಮನೆಯವ್ರು ಒಪ್ಕೋಬೇಕಲ್ಲ. ಒಪ್ಸುಮ. ಇಲ್ಲಿ ನೋಡು, ಇಲ್ಲಿ ನಿಂತಿರೋದು ಯಾರು? ರಾಜೇಶ್ವರಿ ಮನ್ಸ್ ಮಾಡಿದ್ರೆ ಒಪ್ಸೋದ್ ಕಷ್ಟನೇ ಅಲ್ಲೇನಕ್ಕೋ? ಏನು ನೀನು ತಲೆ ನಡೆಸ್ತಾ ಇದೆಯಲ್ಲ ರಜೆ? ಸುಮ್ಕಿರಯ್ಯ, ನಾನೇನೋ ಯೋಚನೆ ಮಾಡ್ತಿದ್ರೆ ನೀವಿಬ್ರು ಕೊಯ 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 ಅನ್ಕೊಂಡು. ಅಕ್ಕ ನನಗೆ ಸಪೋರ್ಟ್. ಅವಳೇನ ಹಂಗನ್ಬೇಕಲ್ಲ, ಆಮ್ಯಾಕ ಐತಿ ಇಬ್ರಿಗೂ. ಯೋ, ನೀನ್ ಅವಳ್ತವ ಮಾತಾಡ್ದಲ್ಲ, ನೀನು ನಿಶ್ಚಿತಾರ್ಥಕ್ಕೆ ಹೋಯ್ತಿ ಅನ್ನೋ ಸಮಾಧಾನದಾಗಿರ್ತಾಳೆ. ಹೋಗ್ಲಿಲ್ಲ ಅನ್ಕೋ, ಆಗೇನಾಗ್ತದೆ? ಇನ್ನೇನಾಗ್ತದೆ? ನಿಶ್ಚಿತಾರ್ಥ ನಿಂತೋಯ್ತದೆ. ಅದೇ ಆಗಕ್ಕಿಲ್ಲ. ಇದು ಮದುವೆ ಅಲ್ಲ, ನಿಶ್ಚಿತಾರ್ಥ. ಹೆಂಗನ ಮಾಡಿ ಗಂಡಿನ ಕಡೆಯವರು ಕೈಯು ಕಾಲ ಹಿಡಿದು ತಾಂಬೂಲ ಬದಲಾಯಿಸ್ಕೋತಾರೆ. ನೀನ್ ಹೇಳೋದು ಸರಿನಯ್ಯ. ಮೊದ್ಲೇ ಆ ಮಿಸ್ಟ್ರು ಅವ್ರ ಅವ್ವನ್ ತವನೇ ಸುಳ್ಳು ಹೇಳೋನೆ. ಈ ನಾನ ಚಾಲಾಕಿತನ ಉಪಯೋಗಿಸಿ ನಿಶ್ಚಿತಾರ್ಥ ನಡೆಸ್ಬಿಡ್ತಾನೆ. ಅದಕ್ಕೆ ಬಾವನು ಹೋಗಕ್ಕೆ ಹೇಳ್ತಿದ್ಯಾ ನೀನು? ಎಲ್ಲಾನು ನಮ್ ಇರ್ತಕ್ ತಕ್ಕಬೇಕು ಅಂದ್ರೆ ಬುಟ್ಕೊಟ್ಟು ಹಿಡಿಬೇಕು ಕಣ್ಲಾ. ಕರೆಕ್ಟ್ ರಜೆ, ಬುಟ್ಕೊಟ್ಟೆ ತಾನೇ ಹಿಡಿಬೇಕು. ಸದ್ಯಕ್ಕಿದಾಗ್ಲಿ, ಆಮ್ಯಾಕ್ ನೋಡ್ಕೊಳಮ್ಮ. ನೀನ್ ಹೇಳೋದು ಸರಿನೇ ಕಣ. ಅಕ್ಕೋ, ನಿಶ್ಚಿತ ಆಗ್ಬಿಟ್ರೆ ಮದ್ವೆ ನಿಲ್ಸದ್ ಕಷ್ಟ ಆಯ್ತದೆ. ಏ, ನೀನ್ ಯಾಕ್ಲ ತಲೆ ಕೆಡ್ಸ್ಕತ್ಯ? ಸಾರಣ ಅಂತ ನಿಮ್ಮ ಮನೆ ಸೊಸೆ ಹೌದು ಅಂತ ಹೇಳಿದಿನಲ್ಲ. ಹಂಗಾರೆ ಸರಿ. ನಾನು ಹೇಳಿದ್ದೆ, ಅಕ್ಕ ನನಗೆ ಸಪೋರ್ಟು. ಅಲ್ಲಿಗೆ ಹೋಗಿ ಬಂದ್ಮ್ಯಾಕೆ ಖುಷಿ ಆಯ್ತೇನವ? ತುಂಬಾ ಖುಷಿ ಆಯ್ತು ಅವ್ವ. ನಾನು ಹೇಳಿಲ್ವೇ, ಅವ್ರ ಮನೆ ಯಾವಾಗ್ಲೂ ಹಿಂಗೆ ಲವ್ಕೆಯಿಂದ ಇರ್ತೈತೆ. ನಿಂಗೇನ್ಲ ಅಲ್ಲಿ ಬೇಸರ ಆಯ್ತೋ ಇಲ್ಲ ಖುಷಿ ಆಗಿದ್ಯಾ? ಅಣ್ಣಯ್ಯಂಗೆ ಬೇಜಾರ? ಅವ್ವ, ನೀನ್ ನೋಡ್ಬೇಕಾಗಿತ್ತು. ಅಣ್ಣಯ್ಯ ಒಳ್ಳೆ ಗುಲಾಮನ್ ತರ ಕೆಲಸ ಮಾಡ್ದ ಅಲ್ಲಿ. ತಂಗಿವ, ಏಯ್, ಗುಲಾಮನ್ ತರನ? ಏನ್ಲ ಅದು? ಅವ ತಮಾಷೆ ಮಾಡ್ತಾವಳೆ. ಮದ್ವೆ ಸಂಭ್ರಮ ಅಂದ್ರೇನೆ ಹಂಗೆ. ನಿನ್ ಮದ್ವೆ ಸಮಯದಾಗೂ ನಮ್ಮನೆ ಹಂಗೆ ಅಲ್ವಾ ಇದ್ದಿದ್ದು ಬಸ್ಸು? ಆ ಮಗಿಗೆ ಒಳ್ಳೇದಾಗ್ಲಿ, ಈ ಸೇಸ ಎಲ್ಲ ಒಳ್ಳೆ ರೀತಿನಲ್ಲಿ ನೆರವೇರ್ಲಿ. ಅವು ನೀನ್ ಹಂಗಂದು ನನ್ನ ತಂಗಿ ಒಂದು ಬೇಸರ ಪಡಿಸ್ಬಿಟ್ಟೆ. ರಾಜೆ, ಒಂದು ಈ ಬಟ್ಟೆ ಕೊಡು, ನಾನು ಬೇರೆ ಯಾವ್ದಾರ ಹಾಕತ್ತೀನಿ. ಅದ್ ಯಾಕೆ ಹಿಂಗ್ ಕುಣ್ಸಿದ್ದೆ ನನ್ನ? ಈರಯ್ಯ, ಯೋಚನೆ ಮಾಡ್ತೀವಿ. ಬಟ್ಟೆ ಕೊಡಕ್ಕೂ ಯೋಚನೆ ಮಾಡ್ಬೇಕಾ? ಎಲ್ಲದಕ್ಕೂ ಕಾರಣ ಐತೆ, ಸುಮ್ಕಿರೋ. ಸದ್ಯ ಅಕ್ಕ ನನ್ನ ಬಟ್ಟೆ ಕಿತ್ಕೊಂಡು ಹಿಂಗೆ ಕೂರಿಸ್ಲಿಲ್ಲ. ಹೌದು, ಅಕ್ಕ ಏನ್ ಪ್ಲಾನ್ ಮಾಡ್ತಾವಳೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ರಾಜೆ, ದಿಢೀರಂತ ಯಾರಾದ್ರೂ ಮನೆಗೆ ಬಂದ್ರೆ ಮಾನ ಮರ್ಯಾದೆ ಹೋಯ್ತದೆ. ಬಟ್ಟೆ ಹಾಕತ್ತೀನಿ. ನಾನೊಂದು ಶುಭ ಸೂಚನೆಗೋಸ್ಕರ ಕಾಯ್ತಾ ಇವ್ನಿ, ಅದಿನ್ನೂ ನನಗೆ ಒಲಿತಿಲ್ಲ. ಯೋ, ನೀನು ಒಂದ್ ಕೆಲಸ ಮಾಡು, 1 ರೀತಿ 10 ಅಂಚು ಶುರು ಮಾಡಿ. ರಾಜೆ ಬಾಬು, ಮೊದಲನೇ ಅಂಕಿ ರಾಜಿ ಅಲ್ಲ, 1.
ಈ ತಿರ್ಬೋಕಿ ತಮಾಸೆಗೇನು ಕಮ್ಮಿ ಇಲ್ಲ. ಏನ್ ಜಯ? ಆ, 1 2 3 ನೋಡಯ್ಯ, ನೀನ್ ಹತ್ತು ಎಣ್ಸಷ್ಟ್ರಾಗೆ ಆ ಪುಟ್ಟಕ್ಕ ಫೋನ್ ಮಾಡಿದ್ರೆ ಅವಳಿಗೆ ಅದೃಷ್ಟ ಐತೆ, ಇಲ್ಲ ಅಂದ್ರೆ ಇಲ್ಲ. 4 5 6 7 8 ಫೋನ್ ಬಂತು. ಫೋನ್ ಇತ್ತು ಅಂತ ಹೇಳಿಲ್ಲ, ಫೋನ್ ಬರ್ಲಿ ಅಂತ ಹೇಳಿದ್ದು. ಅದ್ ಪೂರ್ತಿಯಾಗಿ ಬಡ್ಕೊಳ್ಳಿ ಇರು. ಆ ಪುಟ್ಟಕ್ಕ ಟೆನ್ಷನ್ ಆಗಿ ಸಾಯ್ಬೇಕು. ಬಡ್ಕೊ